शिवं सनातनं हरं हरं पुरातनं। ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ 45. ಈ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಇದು ರಿವ್ಯೂ ಅಲ್ಲ, ಜಸ್ಟ್ ವ್ಯೂ. ಅಂದ್ರೆ ನಾನು ನನ್ನ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಈಗ ಆಲ್ರೆಡಿ ನೀವು ಸಾಕಷ್ಟು ರಿವ್ಯೂಗಳನ್ನ, ಸಿನಿಮಾ ಬಗ್ಗೆ ಒಪಿನಿಯನ್ಗಳನ್ನ, ಸಿನಿಮಾ ರೆಸ್ಪಾನ್ಸ್ ಅನ್ನ ಎಲ್ಲ ಗಮನಿಸಿರ್ತೀರಿ. ನಾನು ನಿನ್ನೆ ರಾತ್ರಿ ಈ ಸಿನಿಮಾನ ನೋಡಿದೆ. ಬಹಳ ಪ್ರಮುಖವಾಗಿ 45 ಟೈಟಲ್ನಿಂದಲೇ ಕುತೂಹಲ ಮೂಡಿಸಿದಂತಹ ಸಿನಿಮಾ. ನಾನು ಸಿನಿಮಾ ನೋಡುವಾಗ ಸಿಕ್ಕಾಪಟ್ಟೆ ಥ್ರಿಲ್ ಆದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬಿಗ್ ಸ್ಟಾರ್ ಕಾಸ್ಟ್ ಇರುವಂತಹ, ಮಲ್ಟಿ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇರೋದೇ ತೀರಾ ವಿರಳ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾನು ಅರ್ಜುನ್ ಜನ್ಯ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಮೊದಲ ಪ್ರಯತ್ನದಲ್ಲೇ ಒಂದು ದೊಡ್ಡ ಬಜೆಟ್ನ, ಒಂದು ದೊಡ್ಡ ಸ್ಟಾರ್ ಕಾಸ್ಟ್ನ ಸಿನಿಮಾವನ್ನ ಅವರು ತೆರೆಗೆ ತಂದಿದ್ದಾರೆ. 3 ಜನ ಸ್ಟಾರ್ಸ್ನ ಅವರು ಹ್ಯಾಂಡಲ್ ಮಾಡಿರೋ ರೀತಿ, ಕಥೆಯಲ್ಲಿ ಅವರ ಪಾತ್ರಗಳನ್ನ ಮತ್ತು ಅವರನ್ನ ಅಲ್ಲಿ ಪ್ರೆಸೆಂಟ್ ಮಾಡಿರೋ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಿಜಕ್ಕೂ ಇದು ಒಂದು ಒಳ್ಳೆ ರೆಫರೆನ್ಸ್ ಅಂತ ನನ್ಗನ್ಸುತ್ತೆ. ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ಗಮನದಲ್ಲಿ ಇಟ್ಕೋಬೇಕು, ಇಬ್ಬರ ಸ್ಟಾರ್ಗಳ ಫ್ಯಾನ್ಸ್ಗಳಿಗೂ ಇಷ್ಟ ಆಗೋ ರೀತಿಯಲ್ಲಿ, ಮತ್ತು ಅವರ ಕ್ಯಾರೆಕ್ಟರ್ಗಳನ್ನ ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನ ಬಹಳ ಇಲ್ಲಿ ಅಚ್ಚುಕಟ್ಟಾಗಿ ನಾವು ಮಾಡಿದ್ದಾರೆ ಅಂತ ಅವ್ರಿಗೆ ನಿಜಕ್ಕೂ ಅಪ್ರಿಷಿಯೇಟ್ ಮಾಡ್ಬೋದು. ಶಿವರಾಜ್ ಕುಮಾರ್ ಅವರ ಪಾತ್ರ ಇರಬಹುದು, ಉಪೇಂದ್ರ ಅವರ ಪಾತ್ರ ಇರಬಹುದು, ಮತ್ತು ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಇರಬಹುದು. ಇದೊಂದು ಹೊಸ ರೀತಿಯ ಕತೆ. ನನಗೆ ಬಹಳ ಇಷ್ಟ ಆಯ್ತು ಈ ಸಿನಿಮಾ. ಯಾಕಂತ ಹೇಳಿದ್ರೆ ಎಲ್ಲೋ ಉಪೇಂದ್ರ ಅವರು ಮೊನ್ನೆ ಮಾತಾಡ್ತಾ ಇರ್ಬೇಕಿದ್ರೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದ್ರು, ಈ ಸಿನಿಮಾದ ವಿಶೇಷತೆ ಎಲ್ಲೂ ನೋಡಿದೀವಿ ಅಂತ ನಮ್ಗೆ ಅನ್ಸೋದಿಲ್ಲ ಅಂತ. ಖಂಡಿತವಾಗ್ಲೂ ನನಗೂ ಕೂಡ ಅದೇ ಫೀಲ್ ಬಂತು. 2 ಗಂಟೆ 34-35 ನಿಮಿಷ ಇರುವಂತಹ ಸಿನಿಮಾ ಈಸಿಯಾಗಿ ನೋಡಿಸ್ಕೊಂಡು ಹೋಗುತ್ತೆ. ಮತ್ತು ಎಲ್ಲೂ ಕೂಡ ಈ ದೃಶ್ಯನ ಅಲ್ಲಿ ನೋಡಿದೀವಿ, ಈ ದೃಶ್ಯನ ಇಲ್ಲಿ ನೋಡಿದೀವಿ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ. ಒಂದು ಸೋಷಿಯಲ್ ಕತೆ ಜೊತೆಯಲ್ಲಿ ಮೈಥಾಲಜಿ ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಗರುಡ ಪುರಾಣದ ಕಥೆಯನ್ನ ಎಳೆಯನ್ನ ಇಟ್ಕೊಂಡು ಅದನ್ನ ಇಲ್ಲಿ ಸೋಷಿಯಲ್ ಡ್ರಾಮಾಗೆ ಬ್ಲೆಂಡ್ ಮಾಡಿರೋ ರೀತಿ ಇದೆಯಲ್ಲ, ಅದು ವೆರಿ ಇಂಪ್ರೆಸಿವ್, ತುಂಬಾ ಇಂಪ್ರೆಸಿವ್ ಅಂತ ನನಗನ್ನಿಸ್ತು. ಮನುಷ್ಯ ಸತ್ತ ನಂತರ ಏನಾಗ್ತಾನೆ ಅನ್ನುವಂಥದ್ದು, ಆ ಆತ್ಮ ಹೇಗೆ ಟ್ರಾವೆಲ್ ಮಾಡುತ್ತೆ ಅನ್ನುವಂಥದ್ದು, ಅಫ್ಕೋರ್ಸ್ ಟೈಟಲ್ನಲ್ಲೇ ಹೇಳಿದ್ದಾರೆ. 45 ದಿನ ಆ ಆತ್ಮ ಹೇಗೆ ಟ್ರಾವೆಲ್ ಮಾಡುತ್ತೆ, ಕೊನೆಗೆ ಹೇಗೆ ಅದು ಮುಕ್ತಿಯನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ವಿಶೇಷವಾಗಿ ನಮ್ಮ ಹಿಂದೂ ಪುರಾಣದಲ್ಲಿ ಗರುಡ ಪುರಾಣವನ್ನ ನಾವು ಬಹಳವಾಗಿ ನಂಬ್ತೀವಿ. ಅದನ್ನ ನಾವು ಯಾರು ಕೂಡ ನೋಡದೇ ಇದ್ರು, ನಮ್ಮ ಸಾವಿನ ನಂತರ ಆತ್ಮ ಹೇಗೆ ಆ 45 ದಿನ ಟ್ರಾವೆಲ್ ಮಾಡ್ತಾ ಹೋಗುತ್ತೆ, ಕೊನೆಗೆ ಅದು ಹೇಗೆ ಒಂದು ಡೆಸ್ಟಿನಿಗೆ ಹೋಗಿ ತಲುಪತ್ತೆ ಅನ್ನುವಂಥದ್ದು. ಇಲ್ಲೂ ಕೂಡ ಗರುಡ ಪುರಾಣವನ್ನೇ ಬಹಳ ಮುಖ್ಯವಾದಂತಹ ಎಳೆಯನ್ನಾಗಿ ಇಟ್ಕೊಂಡು ಅದರ ಸುತ್ತ ಕಥೆಯನ್ನ, ಪಾತ್ರಗಳನ್ನ ಪೋಣಿಸ್ತಾ ಹೋಗಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಇಡೀ ಸಿನಿಮಾದಲ್ಲಿ ಅವರ ಪಾತ್ರ ಇದೆ. ಸೊ ಅವರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಸೊ ಉಪೇಂದ್ರ ಅವರು ತುಂಬಾ ಅಗ್ರೆಸಿವ್ ಆಗಿ ಒಂದು ಯಮನನ್ನ ರೆಪ್ರೆಸೆಂಟ್ ಮಾಡುವ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ. ಶಿವನನ್ನ ರೆಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ತುಂಬಾ ತಣ್ಣಗೆ ಕಾಣಿಸ್ಕೊಳ್ಳುವಂತಹ ಪಾತ್ರ. ಕೊನೆಯಲ್ಲಿ ಅದು ವೈಬ್ರೆಂಟ್ ಆಗಿ ಒಂದು ಶಿವನ ನಾನಾ ಅವತಾರಗಳು ಬಂದಾಗ ಹೇಗೆ ಅಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಸಿನಿಮಾ ನೋಡಿ. ಇನ್ನು ನಿರ್ದೇಶನದ ವಿಚಾರಕ್ಕೆ ಬಂದ್ರೆ ಅರ್ಜುನ್ ಜನ್ಯ ಅವರಿಗೆ ನಿಜಕ್ಕೂ ಫುಲ್ ಮಾರ್ಕ್ಸ್ ಕೊಡಬೇಕು. ಯಾಕಂತ ಹೇಳಿದ್ರೆ ಫಸ್ಟ್ ಸಿನಿಮಾದಲ್ಲೇ ಅವರು ತಮ್ಮನ್ನ ತಾವು ಒಬ್ಬ ಒಳ್ಳೆ ಡೈರೆಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ. ಒಂದು ಹೊಸ ಕಥೆಯನ್ನ ಹೇಳಿದ್ರೆ, ಒಂದು ಮೈಥಾಲಜಿಯ ಕಥೆಯನ್ನ ಇಟ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಅದನ್ನು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಮತ್ತು ಎಲ್ಲೂ ಕೂಡ ಇವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, 100 ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಕೂಡ ಈ ಸಿನಿಮಾದಲ್ಲಿ ಹಾಡುಗಳನ್ನ ಇಟ್ಟಿಲ್ಲ. 2.5 ಗಂಟೆ ಹಾಡುಗಳು ಇಲ್ಲದೆ ಒಂದು ಕಥೆಯನ್ನ ಹೇಳಿದ್ದಾರೆ. ಇನ್ನು ಉಪೇಂದ್ರ ಅವರು ಎಂದಿನಂತೆ ಅವ್ರ ಸಿನಿಮಾದಲ್ಲಿ ಹೀರೋ ಆದಾಗ ಅವರ ಮ್ಯಾನರಿಸಮ್, ಅವರ ಬಾಡಿ ಲ್ಯಾಂಗ್ವೇಜ್ ನಮಗೆಲ್ಲ ಗೊತ್ತು. ಅವ್ರ ಡೈಲಾಗ್ ಡೆಲಿವರಿ, ಅವರು ತಮ್ಮನ್ನ ತಾವು ಪೋರ್ಟ್ರೇ ಮಾಡ್ಕೊಳ್ತಾ ಇದ್ದಂತಹ ರೀತಿಯಲ್ಲ ಒಂದ್ ಕಡೆ ಆ ಒಂದು ಶೇಡು ಬಹುಶಃ ಈ ಪಾತ್ರಕ್ಕೆ, ಯಮ ಅನ್ನುವಂತಹ ಪಾತ್ರ ಏನು ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ, ಆ ಪಾತ್ರಕ್ಕೆ ಅವರು ಹೇಳಿ ಮಾಡಿಸಿದಂತೆ ಇದ್ದಾರೆ. ಅದಕ್ಕೆ ಅವರು ಡೈಲಾಗ್ ಅನ್ನ ಬಳಸಿರೋ ರೀತಿ, ಅವರ ವಾಯ್ಸ್ ಮಾಡ್ಯುಲೇಷನ್ ಅದನ್ನ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಕೂಡ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಶಿವಣ್ಣ ಅವರ ಪಾತ್ರ ತುಂಬಾ ತಡವಾಗಿಯೇ ಬರುತ್ತೆ, ಆದ್ರೆ ನಿಧಾನವಾಗಿ ಪ್ರೇಕ್ಷಕರನ್ನ ಆವರಿಸ್ಕೊಳ್ತಾ ಹೋಗುತ್ತೆ. ಅದ ನಂತರ ಅದು ವೈಬ್ರೇಷನ್ ಹೆಂಗೆ ಕ್ಲೈಮ್ಯಾಕ್ಸ್ ಹೋಗ್ತಾ 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 ಆ ಕ್ಯಾರೆಕ್ಟರ್ ವೈಬ್ರೇಷನ್ ಹೇಗ್ ಬರುತ್ತೆ ಅಂತಂದ್ರೆ ನಿಜಕ್ಕೂ ಪ್ರೇಕ್ಷಕ ಆ ಪಾತ್ರದ ಒಳಕ್ಕೆ ಹಿಡಿದು ಬಿಡ್ತಾನೆ. ಆ ಪಾತ್ರ ಕೂಡ ಪ್ರೇಕ್ಷಕರ ಒಳಕ್ಕೆ ಹಿಡಿದು ಬಿಡುತ್ತೆ. ಇನ್ನು ರಾಜ್ ಬಿ ಶೆಟ್ಟಿ ಅವರು ಆಸ್ ಯೂಶುವಲ್ ಅವರು
ಪ್ರತಿ ಸಿನಿಮಾದಲ್ಲೂ ಹೊಸ ಹೊಸದನ್ನ ಟ್ರೈ ಮಾಡ್ತಾರೆ. ಇಲ್ಲೂ ಅವರಿಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನ ಅವರು ಮಾಡಿದ್ದಾರೆ. ಆ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಒಂದು ಒಳ್ಳೆ ಸಿನಿಮಾ. ಅದ ಡಿಸೈನ್ ಮಾಡಿರೋ ರೀತಿ 2 ಗಂಟೆ 35 ನಿಮಿಷ ಸಿನಿಮಾ ನಿಜಕ್ಕೂ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಪ್ರೇಕ್ಷಕರನ್ನ ಅನ್ನುವಂಥದ್ದು. ಅಫ್ಕೋರ್ಸ್ ಶಿವಣ್ಣ ಮತ್ತು ಉಪೇಂದ್ರ ಅವರ ನಡುವೆ ಒಳ್ಳೆ ಬಾಂಡಿಂಗ್ ಇದೆ. ಅವರು ಈ ಹಿಂದೆ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ, ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವರಿಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಕೂಡ ಇದೆ. ಇಲ್ಲೂ ಕೂಡ ಅವರು ಒಂದು ರೀತಿ ಕಾಂಪಿಟೇಷನ್ ರೀತಿಯಲ್ಲಿ ನಾ ಮುಂದು ತಾ ಮುಂದು ಅನ್ನೋ ರೀತಿಯಲ್ಲಿ ಅವರಿಬ್ಬರು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಅವರು ಮಧ್ಯದಲ್ಲಿ ರಾಜ್ ಬಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆ ಕ್ಯಾರೆಕ್ಟರ್ ಜೊತೆಯಲ್ಲಿ ಹೋಗ್ತಾರೆ. ಆ 2 ಪಾತ್ರಗಳು, ಆ ಮಧ್ಯದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಪಾತ್ರ ತುಂಬಾ ಚೆನ್ನಾಗಿದೆ. ಸಿನಿಮಾ ಮೇಕಿಂಗ್, ಆ ರಿಚ್ನೆಸ್, ಅಲ್ಲಲ್ಲಿ ಗ್ರಾಫಿಕ್ಸ್ ಎಲಿಮೆಂಟ್ಗಳಲ್ಲಿ ಕೆಲವು ಹಾಗೆ ಅಂತ ಅನ್ಸಿದ್ರು ಕೂಡ ಓವರ್ ಆಲ್ ಆಗಿ ಸಿನಿಮಾ ನೋಡುವಾಗ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ. ಈ ವರ್ಷದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಆಗುತ್ತೆ. ಎಸ್, ಅಫ್ಕೋರ್ಸ್ ಶಿವಣ್ಣನ ಒಂದು ಹೆಣ್ಣಿನ ಪಾತ್ರ ಬರುತ್ತೆ. ಅದು ಕೂಡ ಎಂಡಲ್ಲಿ ಆ ಒಂದು ಗ್ಲಿಮ್ಸ್ ಕೂಡ ಮಜಾ ಕೊಡುತ್ತೆ. ಶಿವಣ್ಣನ ಒಂದು ರೀತಿ ಶಿವತಾಂಡವವನ್ನು ನಾವು ಎಂಡಲ್ಲಿ ನೋಡಬಹುದು. ಒಂದು ಸೋಷಿಯಲ್ ಡ್ರಾಮಾನ ಅದರ ಜೊತೆಯಲ್ಲಿ ಪೌರಾಣಿಕ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್ ಟ್ರೈಲರ್ನಲ್ಲಿ ಹೇಳಿದ್ರು ಹುಟ್ಟು ಮತ್ತು ಸಾವಿನ ಮಧ್ಯೆ ಒಂದು ಡ್ಯಾಶ್ ಅಂತ. ಅದು ಆ ಡ್ಯಾಶೇ ನಮ್ಮ ಜೀವನ, ಹೇಗೆ ನಾವು ಜೀವನವನ್ನ ಸಾಗುತ್ತೀವಿ ಅನ್ನುವಂಥದ್ದು. ಮತ್ತು ಅದ್ಭುತವಾದಂತಹ ಒಂದು ಮೆಸೇಜ್ ಕೂಡ ಇದೆ. ನಾವು ಮಾಡಿರುವಂತಹ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ನಾವು ಸತ್ತ ನಂತರ ನಮ್ಮ ಆತ್ಮ ಆ ಶಿಕ್ಷೆಯನ್ನ ಅನುಭವಿಸುತ್ತೆ ಅನ್ನುವಂತಹ ನಮ್ಮ ಹಿಂದೂಗಳ ನಂಬಿಕೆ ಏನಿದೆ, ಆ ನಂಬಿಕೆಯನ್ನ ಬಲವಾಗಿ ಇಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡು, ಆ ಒಂದು ಎಳೆಯನ್ನ ಇಟ್ಕೊಂಡು ಬಹಳ ಅಚ್ಚುಕಟ್ಟಾದಂತಹ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಆ ನಿರ್ಮಾಪಕ ಉಮಾ ರಮೇಶ್ ರೆಡ್ಡಿ ಅವರು ಮತ್ತು ರಮೇಶ್ ರೆಡ್ಡಿ ಅವರು ಸಿನಿಮಾಗೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಸಿನಿಮಾ ಮೂಡ್ ಬಂದಿದೆ. ಯಾಕಂದ್ರೆ ಒಂದ್ಸಲ ಅನಿಸ್ತು ನನಗೆ ಸಿನಿಮಾ ನೋಡಕ್ ಹೋದಾಗ 2 ಗಂಟೆ 35 ನಿಮಿಷ ಹಾಡುಗಳೇ ಇಲ್ಲ, ಹೇಗೆ ಹೇಳಿರ್ಬೋದು ಅಂತ. ಶಿವಂ ಶಿವಂ ಅನ್ನುವಂತಹ ಒಂದು ಬಿಟ್ ಏನಿದೆ, ಆ ಬಿಟ್ಟು ಶಿವಣ್ಣನ ಪಾತ್ರ ಬಂದಾಗೆಲ್ಲ ಬರುವಾಗ ಒಂದು ರೀತಿ ಮೈ ಝುಮ್ ಅನ್ಸೋ ರೀತಿಯಲ್ಲಿ ಮಾಡತ್ತೆ. ಒಂದು ಚೇಂಜಿಂಗ್ ದೃಶ್ಯ ಬರುತ್ತೆ ಸೆಕೆಂಡ್ ಹಾಫ್ ನಲ್ಲಿ ಉಪೇಂದ್ರ ಅವ್ರದ್ದು ಮತ್ತು ಶಿವಣ್ಣ ಅವ್ರದ್ದು. ಬಹಳ ಅದ್ಭುತವಾಗಿದೆ. ಫೈಟ್ ನಲ್ಲೂ ನೀವು ಟ್ರೈಲರ್ ನಲ್ಲೂ ಕೂಡ ಅದನ್ನ ನೋಡಿದ್ರೆ ಅದು ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ಓವರ್ ಆಲ್ ಆಗಿ 45 ಸಿನಿಮಾನ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳೋದಾದ್ರೆ, ಎಸ್, ಇಡೀ ಸಿನಿಮಾನ ತುಂಬಾ ಚೆನ್ನಾಗಿ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಮಧ್ಯದಲ್ಲಿ ಬರುವಂತಹ ಆಕ್ಷನ್ ಪಾರ್ಟು ಮತ್ತು ಶಿವಣ್ಣ, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರ ಪಾತ್ರಗಳನ್ನ ಡಿಸೈನ್ ಮಾಡಿರೋ ರೀತಿ, ಅದನ್ನ ಪ್ಲೇಸ್ಮೆಂಟ್ ಮಾಡಿರೋ ರೀತಿ ಎಲ್ಲವೂ ಕೂಡ ಚೆನ್ನಾಗಿ ಅನಿಸ್ತು. ಅಲ್ಲಲ್ಲಿ ಶಿವಣ್ಣನ ಪಾತ್ರ ಇರಬಹುದು, ಉಪೇಂದ್ರ ಅವರ ಪಾತ್ರ ಇರಬಹುದು, ಅಥವಾ ರಾಜ್ ಬಿ ಶೆಟ್ಟಿ ಅವರ ಪಾತ್ರಕ್ಕೆ ಬ್ಯಾಕ್ ಗ್ರೌಂಡ್ ನಲ್ಲಿ ಬಳಸಿರೋ ರೀತಿ, ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಬಂದಾಗ ಗರುಡ ಗಮನ ಋಷಭ ವಾಹನದ ಬಳಸಿರೋದಿರಬಹುದು, ಶಿವಣ್ಣ ಅವರ ಪಾತ್ರ ಬಂದಾಗ ಲಾಂಗ್ ವಿಚಾರ ಬಂದಾಗ ಓಂ ಸಿನಿಮಾದ ಒಂದು ರೆಫರೆನ್ಸ್ ಬರೋ ರೀತಿ ಇರಬಹುದು, ಉಪೇಂದ್ರ ಅವ್ರದ್ದು ಕೂಡ ಇರಬಹುದು. ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಮತ್ತು ಹ್ಯೂಮರ್ನ ಅನವಶ್ಯಕವಾಗಿ ಎಲ್ಲಿ ಹಿಡ್ದೆ ಕಥೆಯ ಜೊತೆಯಲ್ಲಿ ರಿಯಲಿಸ್ಟಿಕ್ ಆಗಿ ಎಲ್ಲಿ ಬೇಕು ಅಲ್ಲಿ ಸಹಜವಾಗಿಯೇ ಕಾಮಿಡಿಯನ್ನ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ನನಗೆ ಸೆಕೆಂಡ್ ಹಾಫ್ಗಿಂತ ಫಸ್ಟ್ ಹಾಫ್ ಬೆಸ್ಟ್ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಇನ್ನೂ ಅದ್ಭುತವಾಗಿ ಇರಬಹುದಾಗಿತ್ತು ಅಂತ ನನಗೆ ಪರ್ಸನಲಿ ಒಬ್ಬ ಪ್ರೇಕ್ಷಕನಾಗಿ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಇನ್ನೂ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇಡಬಹುದಿತ್ತೇನೋ ಅಂತ ಅನಿಸ್ತು. ಗೊತ್ತಿಲ್ಲ, ನನಗೆ ಹಾಗನ್ನಿಸ್ತಾ ಅಥವಾ ಎಲ್ರಿಗೂ ಹಾಗನ್ನಿಸ್ತಾ ಇದೆಯಾ ಗೊತ್ತಿಲ್ಲ. ಆದ್ರೆ ಹೇಳಿದ್ದಾರೆ, ಕಥೆಯನ್ನ ಕನ್ಕ್ಲೂಡ್ ಮಾಡಿದ್ದಾರೆ. ಬಟ್ ಆದ್ರೆ ಇನ್ನೂ ಕನ್ವಿನ್ಸಿಂಗ್ ಆಗಿರಬಹುದಿತ್ತು, ಇನ್ನೂ ಸ್ವಲ್ಪ ಬೆಟರ್ ಆಗಿರಬಹುದಿತ್ತು ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಯಾಕಂದ್ರೆ ಎಂಡಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಅವರು ಒಂದ್ ರೀತಿ ಶಿವತಾಂಡವ ಅಂತಲೇ ಹೇಳ್ಬೋದು. ಅದನ್ನ ಹೊರತುಪಡಿಸಿದ್ರೆ ಓವರ್ ಆಲ್ ಸಿನಿಮಾ ಡೀಸೆಂಟ್ ವಾಚ್ ಅಂಡ್ ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಸಿನಿಮಾ. ಆರಾಮಾಗಿ ಫ್ಯಾಮಿಲಿಯವರೆಲ್ಲ ಕೂತು ನೋಡಬಹುದು. ಮೊದಲ ಪ್ರಯತ್ನದಲ್ಲಿ ಅರ್ಜುನ್ ಜನ್ಯ ಅವರ ನಿರ್ದೇಶನಕ್ಕೆ ನಿಜಕ್ಕೂ ಫುಲ್ ಮಾರ್ಕ್ಸ್ ಕೊಡಬೇಕು. 45 ಸಿನಿಮಾನ ನೋಡುವಾಗ ಎಸ್, ಇದೊಂದು ಒಳ್ಳೆ ಸಿನಿಮಾ. ಓವರ್ ಆಲ್ ಆಗಿ ನನಗೆ ವೈಯಕ್ತಿಕವಾಗಿ ಈ ಸಿನಿಮಾ ಬಹಳವಾಗಿ ಇಷ್ಟ ಆಯಿತು. ಒಂದು ಹೊಸ ಫೀಲ್ ಕೊಡ್ತು. ಎಲ್ಲೂ ನೋಡದೇ ಇರೋ ಥರದ ಒಂದು ಕತೆ, ಒಂದು ವಿಜುವಲೈಸೇಷನ್ ನೋಡಿದೆ ಅಂತ ನನಗನ್ನಿಸ್ತು. ಸೊ ನೀವು ಈ ಸಿನಿಮಾನ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿನಿಮಾ ನೋಡಿಲ್ಲ ಅಂದರೆ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ಒಂದು ರಿವ್ಯೂ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.